ವಿಟಮಿನ್ ಕೊರತೆ ಇತ್ತು ಅಂತಂದರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ರೋಗ ನಿರೋಧಕ ಶಕ್ತಿ ಕಡಿಮೆ ಆಯಿತು ಅಂತಂದರೆ ಯಾವ್ದಾರ ಒಂದು ನೆಗಡಿ, ಕೆಮ್ಮು, ಶೀತ ಬಂದರೆ ಡಬ್ಬಲ್ಲು ತ್ರಿಬಲ್ಲು ಜಾಸ್ತಿಯಾಗಿ ಗುಣ ಆಗೋದಿಲ್ಲ. ಒಂದು ಜ್ವರ ಬಂತು ಅಂದರೆ 15 ದಿನ ಆಗುತ್ತೆ, ನೆಗಡಿ ಬಂತು ಅಂದರೆ 7-8 ದಿನ ಆಗುತ್ತೆ ಇದು ನಿವಾರಣೆ ಆಗೋಕ್ಕೆ. ಅದು ಆಗಬಾರದು. ಅದಕ್ಕೋಸ್ಕರ ಯಾವ ಒಂದು ಮುದ್ರೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನೋಡೋದಂದರೆ ಪ್ರಾಣ ಮುದ್ರೆ. ಮತ್ತು ವಿಟಮಿನ್ ಕೊರತೆ ಆಗಬೇಕು ಅಂತ, ಮತ್ತು ವಿಟಮಿನ್ ಕೊರತೆ ನಿವಾರಣೆ ಮಾಡಬೇಕು ಅಂತಂದರೆ 3 ಥರ ಹಣ್ಣು ಅಥವಾ 5 ಥರ ಹಣ್ಣು, ಒಂದಿನ 5 ಥರ ತರಕಾರಿ ಕಟ್ ಮಾಡಿ ಒಂದು ಬೌಲಲ್ಲಿ ತಿನ್ನಿ, ಮತ್ತು ಇನ್ನೊಂದು ದಿನ 5 ಥರ ಹಣ್ಣು ಕಟ್ ಮಾಡಿ ಬೌಲಲ್ಲಿ ತಿನ್ನಿ. ಈ ಥರ ಒಂದು ತಿಂತಾ ಹೋಗ್ತು ಅಂತಂದರೆ ನಿಮಗೆ ವಿಟಮಿನ್ ಕೊರತೆ ಹೊರಟೋಗ್ಬಿಡ್ತದೆ. ಆಮೇಲೆ ನೀವೇನು ವಾರಕ್ಕೆ 2 ಸರಿ ಅಂದರೆ ವಾರಕ್ಕೆ 2 ಬಾರಿ ನೀವು ಹಣ್ಣುಗಳು ತರಕಾರಿ ತಿಂತಾ ಬಂತು ಅಂದರೆ ವಿಟಮಿನ್ ಬ್ಯಾಲೆನ್ಸ್ ಆಗುತ್ತೆ. ಅದನ್ನು ಮಾಡ್ಕೊಳ್ಳಿ. ಮತ್ತು ವಿಟಮಿನ್ ಕೊರತೆ ಇತ್ತು ಅಂತಂದರೆ ಯಾವ ಮುದ್ರೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನಾವು ನೋಡುತ್ತೆ, ಪ್ರಾಣ ಮುದ್ರೆಯನ್ನು ಮಾಡಿ ನೋಡಿ. ನಂಬರ್ 2 ತೋರಿಸಿ ಅಂದರೆ ಹಿಂಗೆ ತೋರಿಸ್ತೀರ ಗೊತ್ತಲ್ಲ, ಅದೇ ಒಂದು ಪ್ರಾಣ ಮುದ್ರೆ. ಈ ಪ್ರಾಣ ಮುದ್ರೆಯನ್ನು ಕೇವಲ 10 ನಿಮಿಷ ಮಾಡಿದ್ರೆ ಸಾಕು, ನಿಮಗೆ ವಿಟಮಿನ್ ಕೊರತೆ ಸಂಪೂರ್ಣವಾಗಿ ನಿವಾರಣೆ ಆಗಿಬಿಡುತ್ತೆ. ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ.